ನಮಸ್ತೆ ಕಣ. ಇವ್ರು ಯಾರು? ಓ ಸಾರಿ, ಇವ್ರು ನನ್ನ ಫ್ರೆಂಡ್ ಮುಸ್ತಾಕ್ ಅಂತ. ನೋಡು, ಇವರೇ ನನ್ನ ಫ್ರೆಂಡ್ ರಾಮು. ನಾನ್ ನೋಡ್ಲಿಲ್ಲ, ದೇವ್ರ ದಯಿಂದ ಎಲ್ಲೂ ಕಾಣಲಿಲ್ಲ. ಎಲ್ಲಾರು ಇದ್ರು ಬಂದ್ಬಿಟ್ಟನು. ಬೇಗ ನಡಿ. ಶ್ಯಾಮು, ನಿಮ್ದಕ್ಕೆ ಅವ್ರ ಕಂಡ್ರೆ ಯಾಕೆ ಇಷ್ಟು ಭಯ? ಅವ್ರನ್ನ ಸೈತಾನು ಪಾಪಿ ದೇವ್ರ ಮೇಲೆ ಬೆಟ್ಕಡ್ತಾನೆ. ಮತ್ ಕೇಳಿದ್ರೆ ದೇವ್ರ ಮೇಲಿರೋ ಅಲ್ಪ ಸ್ವಲ್ಪ ಭಕ್ತಿ ಕೂಡ ಹೊಂಟೋಗುತ್ತೆ. ಇಲ್ಲೇ ಬಂದ ಕಣ. ಹಾಯ್ ಹಾಯ್. ನೆನ್ನೆ ಬಿಡ್ಸಲ್ ಸೋತ್ಬಿಟ್ರಲ್ಲ, ನಾನು ದುಡ್ಡು ಕೊಡ್ರ. ನಾಳೆ ಕೊಟ್ರಾಯ್ತು ಬಿಡಮ್ಮ. ಇವತ್ತಿಲ್ಲ ಅಮ್ಮ. ಹೀಗಂದ್ರೆ ಹೇಗೋ, ನನಗೂ ಹೆಂಡತಿ ಇದ್ದಾಳೆ. ಅವಳು ನಾನು ದುಡ್ಕೊಂಡು ಬಂದ್ರೆ ನಾನು ಊಟ ಹಾಕ್ಬೇಕು. ನನಗೆ ಬೇರೆ ಕೆಲಸ ಇಲ್ಲ. ಬೆಡ್ಸಲ್ಲೇ ನಾನು ದುಡಿಬೇಕು. ನಿಂದೆಲ್ಲ? ನನ್ನ ಹತ್ರ ನಯ ಪೈಸಾ ಇಲ್ಲ. ಅದ್ ಸರಿ, ಈ ಹೊಸಮುಖ ಯಾವುದು? ಇವನಾ ನನ್ನ ಫ್ರೆಂಡು. ಹೌದಾ? ಲೋ ಶ್ಯಾಮ್, ಇವತ್ತಾದ್ರೂ ಬೆಡ್ಸ್ ಕಟ್ರು. ನಿಮ್ ದೇವ್ರು ನಿಮ್ಗೆ ಗೆಲ್ಸ್ಬೋದು. ಇವತ್ತು ಟೈಮ್ ಇಲ್ಲ ಗುರು. ಲೋ, ನನಗೂ ಟೈಮ್ ಇಲ್ಲ. ಎಲ್ಲೋದ್ರಪ್ಪ ಇವ್ರು? ಇವ್ರನ್ನ ಏನ್ ಕೇಳ್ದೆ ನಾನು? ಇವ್ರ ಹೆಂಡ್ತಿನ ಕೇಳ್ದೆ ನಾನು. ಬೆಡ್ಸ್ ಕಟ್ರೋ ನಿಮ್ ದೇವ್ರು ಗೆಲ್ಸ್ಬೋದು ಅಂದ್ರೆ ಇದಕ್ಕೆ ಎದ್ರಕೊಂಡು ಓಡೋಗದ ಇವ್ರು. ಇಂಥವ್ರು ನಂಬ್ಕೊಂಡ್ರೆ ನಮ್ಮ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿ. ಬೆಳಿಗ್ಗೆ 8 ಗಂಟೆ ಅಂದ್ರೆ ಪೂಜೆ, ಮಧ್ಯಾಹ್ನ 12 ಗಂಟೆ ಅಂದ್ರೆ ಪೂಜೆ, ಸಾಯಂಕಾಲ 5 ಗಂಟೆ ಅಂದ್ರೆ ಪೂಜೆ. ಅದೇವ್ ನಿಮ್ಗೆ ಏನ್ ಸಹಾಯ ಮಾಡವನೆ? ಏನೋ ಏನೋ, ನಾವು ದುಡಿತಿದ್ದೀವಿ, ನಾವು ತಿಂತಿದ್ದೀವಿ. ದುಡಿಯೋದಕ್ಕೆ ದಾರಿ ತೋರಿಸ್ತಾ ಅಷ್ಟು ಸಾಕು. ಏನ್ ದಾರಿ ಏನೋ, ಏನೇ ಇದೆಯಲ್ಲ, ಯಾಕೆ ಬರ್ತಾ ಇದೀಯಾ? ಯಾಕ್ರಿ, ಏನಾದ್ರೆ ನಿಮ್ಗೆ? ಅಯ್ಯೋ, ಅಯ್ಯೋ, ಉಳಿದ ಇವಾಗ ನನ್ನ ಕಡೆಲ್ಲ ಆರಿಸ್ಬಾರ್ದ್ರಿ. ಯಾಕೆ? ಅವನ ಕಂದ ಕಡೆ ವಾಸನೆಯಲ್ಲಿ ಆಗೋದಿಲ್ವೇನೋ? ಇನ್ನೊಂದ್ಸಾರಿ ನೀನು ಈ ರೀತಿ ಕಂದ ಕಡೆಗೆ ಹಚ್ಚಬೇಕು. ರೀ, ನಾ ದೇವ್ರ ದೀಪ ಅಷ್ಟೇ ಊಟನೇ ಮಾಡಲ್ಲ ರೀ. ಒಂದೊತ್ತು ಊಟ ಉಳೀತು. ಆ ದೇವ್ರು ನಿಮ್ಗೆ ಯಾವಾಗ ಬುದ್ಧಿ ಕೊಡ್ತಾನೋ? ಯಾರೋ ಸ್ವಾಮಿಗಳು ಬಂದಿರ್ಬೇಕು ಭಿಕ್ಷೆದಲ್ಲಿ. ಸ್ವಾಮಿ, ಯಾವುದೇ ಭಕ್ತರು? ನಾವು ಈಶ್ವರನ ಭಕ್ತರು, ಕೈಲಾಸವಾಸಿಗಳು. ಯಾಕೆ ಬರ್ತಿದೆ? ಹಾಕದಿದ್ರು ಪರವಾಗಿಲ್ಲ, ಈ ಮಾತು ಮಾತ್ರ ಮಾತಾಡ್ಬೇಡಿ. ಮುಚ್ಚಯ್ಯ ಬಾಯಿ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಶಿವ ಶಿವ ಅಂತೆ, ಶಿವ ಶಿವ. ಇವನಿಗೆ ಭಿಕ್ಷೆ ಬೇರೆ ಕೇಳು. ಅಡಿಯ ಒಳಕ್ಕೆ. ಹೀಗೆಲ್ಲ ಮಾತಾಡ್ತೀರಾ? ಹಾಕೋದ್ರಿಂದಲೇ ನಮ್ ದೇಶ ಈ ರೀತಿ ಆಗಿರೋದು. ಅಡಿಯ ಒಳಕ್ಕೆ. ಯಾವ ಪರಮಾತ್ಮ ಇವರಿಗೆ ಬುದ್ಧಿ ಕೊಡ್ತಾನೆ?
ಜ್ಯೋತಿ ಜ್ಯೋತಿ ಏನಿದು? ಯಾರ್ಯ ಫೋಟೋ ತೆಗಿಸಾಕಿದ್ದು? ಯಾಕೆ? ಕಾಣಿಸ್ಬಾರ್ದು ಅದಕ್ಕೆ. ಆ ಫೋಟೋ ಮೇಲೆ ನಿಮಗೆ ಕೋಪಾನ. ದೇವ್ರದ್ ಯಾವಾಗ ಬುದ್ಧಿ ಕೊಡ್ತಾವ. ಕಾಫಿ ತರ್ತೀನಿ. ಜ್ಯೋತಿ ಜ್ಯೋತಿ ಯಾಕೆ ಮುಖ ಊದ್ಕೊಂಡಿದೀಯ? ನನ್ನ ಮೇಲೆ ಕೋಪನಾ? ಯಾಕೆ ನೀವು ಯಾವಾಗಲೂ ದೇವ್ರನ್ನ ಹಾಸ್ಯ ಮಾಡ್ತೀರಲ್ಲ? ನಮ್ಗೆ ಏನ್ ಸಹಾಯ ಮಾಡೋಣ? ಇಲ್ಲೇ ಇರೋ ಮಕ್ಕಳ ಬಗ್ಗೆ ಕೊಟ್ಟಿದ್ದಾರೆ. ಅದು ಸಾಕು ಬಿಡಿ. ದೇವರಲ್ಲ ಕಡೆ ನಾನು. ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಭಿಕ್ಷಾ ಭಿಕ್ಷಾ ತಾಯಿ. ನನ್ನ ಮಗನ ನೀನೇ ಮಾಡ್ತೀನಿ. ಯಾಕೆ ಏನಾಗಬೇಕಾಗಿತ್ತು? ಭಿಕ್ಷೆ ಹಾಕಿ ಸ್ವಾಮಿ, ಭಿಕ್ಷಾ ಹಾಕಿ ಸ್ವಾಮಿ. ತಡಿ ತಡಿ, ದುಡ್ಡು ತಿನ್ನೋಕೆ ನಿನ್ಗೆ ಏನಾಗಿದೆ? ಸಿಗದೆ ಎರಡು ಹಾಳಾಗ್ತೀಯಲ್ಲ, ಯಾಕೆ ಸುಮ್ಮನಿರ್ಬೇಕು? ದೇವ್ರ ಹೆಸರು ಹೇಳೋದು, ಮಾಡಬಾರ್ದು ಅನಾಚರಣೆ ಎಲ್ಲ ಮಾಡೋದು, ಮೈ ಮೇಲೆ ಕಾಯಿ ಬಟ್ಟೆ ಹಾಕೋದು, ಇವರು ಒಂದು ಜೀವನನ? ನನ್ನ ಹೆಸರೇನು? ಇದೆಯಲ್ಲ, ನಾನ್ ಮಗುನ, ನನಗೂ ಮದುವೆ ಆಗಿದೆ, ಇವಳೇ ನನ್ನ ಹೆಂಡತಿ. ನನ್ನ ದೃಷ್ಟಿಯಲ್ಲಿ ನೀನು ಏನನ್ನೂ ಅರಿಯದ ಕೂಸು. ಮಗು, ನಿನ್ನ ಹೆಸರೇನು? ನನ್ನ ಹೆಸರು ಜ್ಞಾನೇಂದ್ರ. ಈಗೇನು? ಜ್ಞಾನೇಂದ್ರನೆಂಬ ಹೆಸರನ್ನಿಟ್ಟುಕೊಂಡು ಅಜ್ಞಾನಿಯಂತೆ ವರ್ತಿಸುತ್ತಿರುವೆಯಲ್ಲ ಕಂದ. ನೀನಿನ್ನೂ ಈ ಜಗತ್ತನ್ನೇ ನೋಡಿಲ್ಲ. ಆ ದೇವರು ನಿನಗೆ ಮುಂದೊಂದಾದರೂ ದಿನ ಒಳ್ಳೆಯ ಬುದ್ಧಿಯನ್ನು ನೀಡುವ ಕಾಲ ಬರಲಿ. ಆ ದೇವ್ರು ಇದ್ದಿದ್ರೆ ನೀನ್ ಯಾಕೆ ಭಿಕ್ಷೆ ಬೇಡಕ್ಕೆ ಬರ್ತಿದ್ದೆ? ಆ ದೇವ್ರು ಏನಾದ್ರೂ ಒಂದು ಹೊತ್ತು ಊಟ ಕೊಡ್ತಾನ? ಅವನ ಅನುಗ್ರಹ ಇದ್ದರೆ ಊಟವನ್ನೂ ಕೊಡುತ್ತಾನೆ. ಏನು ಊಟ ಕೊಡ್ತಾನ? ನೀನು ಅವನ ಸ್ಮರಣೆ ಮಾಡಿದ್ದೇ ಆದರೆ ಅವನು ನಿನಗೆ ಊಟವನ್ನು ತನ್ನ ಕೈಯಾರೆ ತಿನ್ನಿಸುತ್ತಾನೆ. ಏನು ಊಟ ತಿನ್ನಿಸ್ತಾನ?
ಅವನನ್ನು ಜಪಿಸಿದ್ದೇ ಆದರೆ ಖಂಡಿತ ಅವನು ನಿನಗೆ ಊಟವನ್ನು ತಿನ್ನಿಸುತ್ತಾನೆ. ಅದೇ ತಿನ್ನಿಸ್ತಾನೆ, ನಾನು ನೋಡ್ತೀನಿ. ದೇವ್ರ ಮೇಲೆ ಹಾಗೆಲ್ಲ ಪಂದ್ಯ ಕಟ್ಬಾರ್ದು ರೀ. ಯಾಕೆ ದೇವ್ರ ಮೇಲೆ ಪಂದ್ಯ ಕಟ್ಬಾರ್ದ? ಪಂದ್ಯ ಕಟ್ಟದಲ್ಲಿ ನಾನು ಎತ್ತಿದ ಕೈ. ಈ ಪಂದ್ಯದಲ್ಲಿ ನಾನು ಗೆಲ್ತೀನಿ. ರೀ ಆ ಪಂದ್ಯ ಗಿಂದ್ಯ ಏನೂ ಬೇಡ ನಮ್ಗೆ. ಆ ದೇವ್ರು ಇನ್ನು 3 ದಿವಸದಲ್ಲಿ ನನಗೆ ಊಟ ತಿನ್ನಿಸ್ತಾರೆ ಸರಿ, ಆಗ ನಾನು ದೈವ ಭಕ್ತರಾಗ್ತೀನಿ. ಇಲ್ದಿದ್ರೆ ನೀನು ನಾನು ಹೇಳ್ದಾಗ ಕೇಳ್ಬೇಕು. ರೀ ಎಲ್ಲ ಹೋಗ್ತಿದ್ದೀರಾ? ನಾನು ಹೋಗ್ತೀನಿ. 3 ದಿನ ಅವನು ಸ್ಮರಣೆ ಮಾಡ್ತೀನಿ. ಅವನು ಬಂದ್ರೆ ಸರಿ, ಇಲ್ದಿದ್ರೆ ನಾನೇ ವಿಜಯಿ. ಸರಿಯಾದ ಸ್ಥಳ. ಮರ ಹತ್ತಿ ಕುಳಿತು ಬಿಡದೆ ಸರಿ.
ನೆಮ್ಮದಿಗೆ ಭಂಗವಿಲ್ಲ. ಮಚ್ಚೇ ನಿನಗೆ ಸಾಟಿ ಇಲ್ಲ. ಬೆಳಗಿಂದ ಸೌದೆ ಕಡಿದು ಕಡಿದು ಸುಸ್ತಾಗೋಗಿದೆ. ಬಾಸ್, ಇನ್ನೇನಕ್ಕೆ ಈ ಕರಿ ಪಟ್ಟಿ? ಕಳ್ಳತನ ಮಾಡಿ ಆಯಿತಲ್ಲ, ಬಿಚ್ಚು ಹಾಕೋಣವಿ? ಬೇಡ, ಇಲ್ಲಿ ಯಾರು ನೋಡ್ತಾರೆ. ಬಾಸ್, ಮಾಲ್ ಎಲ್ಲ ನಡಿ ಎಲ್ಲಿಗೆ. ಬಾಸ್, ಇಲ್ಲೇ ಹಂಚ್ಕೊಳ್ಳೋಣವಾ? ಬಾಸ್, ಹೊಟ್ಟೆ ಹಸಿದಿದೆ ಬಾಸ್. ಇಲ್ಲ ಹಣ್ಣು ಗಿಣ್ಣು ಮುಚ್ಕೊಂಡ್ ಕೂತ್ಕೊಳ್ಳಕ್ಕೆ ಏನ್ ತಗೊಳ್ತೀರಾ? ಆಳ ಕದಿಯೋ ಔಷಧದಲ್ಲಿ ತಿನ್ನಕ್ಕೇನು ತರಲಿಲ್ಲ. ತಿನ್ನಕ್ಕೇನ್ ಸಾಯ್ತಿರೋ? ಏನದು? ಬಾಸ್, ಚಿತ್ರಾನ್ನ. ತಿನ್ಬೇಡಿ. ಯಾರು ಇಟ್ಟೋದಿಲ್ಲ. ನಮ್ಮನ್ ಕೊಲ್ಲೆಕ್ಕೆ ಯಾರೋ ಬೇಕು ಅಂತಲೇ ವಿಷ ಹಾಕಿಟ್ಟಿದ್ರು ಇಟ್ಟಿರ್ಬೋದು. ಅದಕ್ಕೆ ತಿನ್ಬೇಡಿ. ಅದು ಬಾಸ್, ಆ ವಿಷ ಬೇರ್ಸಿಟ್ಟಿರೋ ನೆಲ್ಲೋ ಇಲ್ಲೇ ಇರ್ಬೋದು. ಹುಡ್ಕೋಣ ಬಾಸ್. ಹುಡ್ಕೋಣ. ನೀನೇನ ಚಿತ್ರಾನ್ನದಲ್ಲಿ ವಿಷ ಹಾಕಿರೋದು? ನನಗೆ ಗೊತ್ತಿಲ್ಲ. ನಾಟಕ ಆಡಬೇಡ, ಕೆಳಗಿಳಿಯೋ. ಇರೋದಿಲ್ಲ. ಆಕ್ಷನ್. ನೀನ್ ಕೆಳಗಿಳಿದ ಹೋದ್ರೆ ನಾವೇ ಮೇಲಸ್ಬಿಡ್ತೀವಿ. ಮಗನೇ, ಇಳಿಯೋ ಮಗನೇ.
ಯಾಕೆ ಯಾಕೆ ಹಿಂಗ್ ಮಾಡ್ತಾ ಇದೀರಿ? ಅನ್ನ ಇಟ್ಟಿದ್ ನೀನೇನಾ? ಇವನು ಸುಳ್ಳು ಹೇಳ್ತಾವನೆ. ಬಾಸ್ ಸುಳ್ಳು ಹೇಳ್ತಾ ಇದ್ದಾನೆ. ಇಲ್ಲ, ನಾ ತಿನ್ನೋದಿಲ್ಲ. ಇವನ್ ತಿನ್ನೋದಿಲ್ಲ ಅಂತ ಇದ್ದಾನೆ. ಇವನೇ ವಿಷ ಹಾಕಿರೋದು. ಇವನಿಗೆ ತಿನ್ಸನ.